ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅರಿಜಾನಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೋಮ್ ರೆಮಿಡಿ ಮಾಡೋಣ ಅಂತ. ಹೋಮ್ ರೆಮಿಡಿ ಯಾಕೆ ಅಂದರೆ ನಾಳೆ ಮೇಕಪ್ ಮಾಡಿಸ್ಕೊತಿದ್ದೀನಿ. ಮೇಕಪ್ ಯಾಕೆ ಅಂದರೆ ನನ್ನ ಫ್ರೆಂಡ್ ಮೇಘ, ಕಾಲೇಜ್ ಫ್ರೆಂಡ್, ಹಾಗೆ ಅವಳು ಮೇಕಪ್ ಆರ್ಟಿಸ್ಟ್. ಅದಕ್ಕೇ ಮೇಕಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವತ್ತೇ ಮೆಸೇಜ್ ಮಾಡಿದರು. ಹಾಗಾಗಿ ನಾನು ತಿರುಪತಿಗೆ ಹೋಗಿ ಬಂದಿರೋ ಕಾರಣಕ್ಕೆ ಟಯರ್ಡ್ ಆಗಿದೆ, ಬುಧವಾರ ಮಾಡೋಣ ಅಂತೇಳ್ಬಿಟ್ಟು ನಾಳೆ ಮಾಡೋಣ ಅಂತ ಹೇಳಿಬಿಟ್ಟು ಸುಮ್ಮನಾದ್ವಿ. ಅದಕ್ಕೇ ಮೇಕಪ್ ಸೆಟ್ ಆಗಬೇಕಲ್ವಾ, ಮೇಕಪ್ ಸೆಟ್ ಆಗೋಕ್ಕೆ ಹೋಮ್ ರೆಮಿಡಿ ಏನಾದ್ರು ಮಾಡೋಣ ಮನೆಯಲ್ಲೇ ಅಂತ. ಅದಕ್ಕೋಸ್ಕರ ಹೇಗೆ ಮಾಡ್ತೀನಿ ಏನು ಅಂತೆಲ್ಲ, ಅದಕ್ಕೇನೇನು ಐಟಮ್ಸ್ ಬೇಕು ಅಂತೆಲ್ಲ ನೋಡೋಣ. ಓಕೆನಾ, ಬನ್ನಿ ಲೆಟ್ಸ್ ಗೋ. ಫಸ್ಟಿಗೆ ಒಂದು ಪುಟಾಣಿ ಬಟ್ಲು ತೊಗೊಂಡಿದ್ದೀನಿ. ಆ ಬಟ್ಲಿಗೆ ಸ್ವಲ್ಪ ಕಡಲೆ ಹಿಟ್ಟು ಹಾಕೋಣ. ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ. ನಾನು ಇಷ್ಟು ಹಾಕ್ಕೊತಿದ್ದೀನಿ. ಜಾಸ್ತಿ ಆಯಿತು ಅನಿಸುತ್ತೆ, ಸ್ವಲ್ಪ ತೆಗಿತೀನಿ. ಆಮೇಲೆ ಕಡಲೆ ಹಿಟ್ಟಿನ ಜೊತೆ ಸ್ವಲ್ಪ ಅರಿಶಿನ ಹಾಕೋಣ. ಸ್ವಲ್ಪ ಅರಿಶಿನ ಜಾಸ್ತಿ ಇದ್ರೂ ಪರವಾಗಿಲ್ಲ, ಅರಿಶಿನ ಸ್ವಲ್ಪ. ನೆಕ್ಸ್ಟ್ ಮೊಸರು ಪ್ಯಾಕೆಟ್ ಇದೆ, ಮೊಸರು ಪ್ಯಾಕೆಟಿಂದ ಹಾಕ್ಕೊತೀನಿ. ಕಡಲೆ ಹಿಟ್ಟು, ಮೊಸರು, ಅರಿಶಿನ ಅಷ್ಟೇ ಸಾಕು. ಈಗ ಅದನ್ನು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ನೋಡಿ. ಹಿಂಗಂದ್ರೆ ಬರಬೇಕು ನೋಡಿ. ರೆಡಿಯಾಗಿದೆ ಫೇಸ್ ಪ್ಯಾಕ್. ಓಕೆ, ರೆಡಿಯಾಗಿದೆ ಫೇಸ್ ಪ್ಯಾಕು. ಫೇಸ್ ಪ್ಯಾಕ್ ಹಚ್ಕೊಳ್ಳೋಕ್ಕಿಂತ ಮುಂಚೆ ಕೂದಲು ಮೇಲೆ ಕಟ್ಬಿಡೋಣ. ಇಲ್ಲಾಂದರೆ ಕೂದಲಿಗೆಲ್ಲ ಆಗಿಬಿಡುತ್ತೆ. ಅದಕ್ಕೇ ಫಸ್ಟ್ ಕೂದಲು ಮೇಲೆ ಕಟ್ಬಿಟ್ರೆ ಸರಿ ಹೋಗುತ್ತೆ ಅಂತ ಅಷ್ಟೇ. ಓಕೆ ಕಟ್ಟಾಗಿದೆ. ಈಗ ಫೇಸ್ ಪ್ಯಾಕ್ನ ಫೇಸಿಗೆ ಹಚ್ಚೋಣ. ಎಷ್ಟು ಥಂಡಿ ಆಗುತ್ತೆ ಗೊತ್ತಾ. ನಿಧಾನಕ್ಕೆ ಒಂದು ಕಡೆಯಿಂದ ಹಚ್ಕೊಂಡು ಬನ್ನಿ, ಕೂಲ್ ಆಗುತ್ತೆ. ತುಂಬ ಕಪ್ಪು ಅನ್ನಿಸ್ದಾಗೆಲ್ಲ ಈ ಮಾಸ್ಕ್ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನನ್ನ ಬ್ಯೂಟಿ ಪಾರ್ಲರ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಮನೆಯಲ್ಲೇ ಈ ಥರ ಮಾಡ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಈಗ ಸಾವಿರಾರು ರೂಪಾಯಿ ಯಾರು ಕೊಡ್ತಾರೆ. ಬ್ರಷ್ ಇದ್ದರೂ ಕೂಡ ಬ್ರಷಲ್ಲಿ ಹಚ್ಕೊಳ್ಳಿ. ನಾನು ಈ ಥರ ಫುಲ್ ಕವರ್ ಮಾಡ್ಕೊಂಡಿದ್ದೀನಿ ನೋಡಿ, ಕವರ್ ಮಾಡ್ಕೊಂಡಿದ್ದೀನಿ. 5-10 ಮಿನಿಟ್ಸ್ ಬಿಟ್ಟು ಕ್ಲೀನಾಗಿ ಮಸಾಜ್ ಮಾಡಿಕೊಂಡು ವಾಶ್ ಮಾಡಿದ್ರೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. 5 ಮಿನಿಟ್ಸ್ ಬಿಟ್ಟು ಬರ್ತೀನಿ. ಚೆನ್ನಾಗಿ ಡ್ರೈ ಆಗಿದೆ ನೋಡಿ. ಇಲ್ಲೆಲ್ಲ ಈ ಥರ ಡ್ರೈ ಆದಮೇಲೆ ಇನ್ನೂ ಡ್ರೈ ಆಗುತ್ತೆ. ನನಗೀಗ ಕಾಯೋ ಪೇಷನ್ಸ್ ಇಲ್ಲ, ಹಾಗಾಗಿ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರೋಣ. ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಎಷ್ಟು ಬ್ರೈಟಾಗಿ ಒಂಥರ ಚೆನ್ನಾಗಿ ಕಾಣುತ್ತೆ ಫೇಸಲ್ಲಿ ನೋಡಿ. ಆಗಿನ ಫೇಸಿಗೂ ಈಗಿನ ಫೇಸಿಗೂ ಎಷ್ಟು ಬ್ರೈಟಾಗಿ ಕಾಣ್ತಾ ಇದೆ. ಎಲ್ಲರೂ ಆಚೆ ಹೋಗಬೇಕು ಅಂದಾಗ ಒಂದ್ಸಲಿ ಈ ಥರ ಮಾಡಿಕೊಂಡ್ರೆ ಹೋಮ್ ರೆಮಿಡಿನ, ನೀವೆಲ್ಲೂ ಪಾರ್ಲರ್ಗೆ ಹೋಗೋದು ಬೇಡ, ಏನು ಬೇಡ. ನಾನು ನೋಡಿ ಲೈಟು ಹಾಕಿಲ್ಲ, ಏನೂ ಇಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫೇಸಲ್ಲಿ. ಹಾಗೆಯೇ ನಾಳೆನೂ ಈ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ನಾಳೆ ಹೇಗೆ ರೆಡಿ ಆಗ್ತೀನಿ, ಆಮೇಲೆ ಜ್ಯುವೆಲರಿ ಯಾವುದು, ಸ್ಯಾರಿ ಯಾವುದು ಅಂತೆಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ. ಈಗೆಲ್ಲ ಕೆಲಸ ಮುಗಿಸಿ ಶೈನಿಗೆ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಅವಳಿಗೆ ರೆಡಿ ಮಾಡಿ ಬಂಗಾರ ಹತ್ರ ಬಿಟ್ಟು ಹೋಗ್ತಾ ಇದ್ದೀನಿ. ಬಂಗಾರ ಹೋಗ್ತಾ ಇರೋದು ಟೈಮ್ ಆಯಿತು ಆಲ್ರೆಡಿ 11:30 ಆಗಿದೆ. 11 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದು, ಆದರೆ ಲೇಟ್ ಆಯಿತು. ಏನು ಮಾಡೋಕ್ಕಾಗಲ್ಲ, ಕೆಲಸ ಮುಗಿಯಲ್ಲ, ಏನು ಮಾಡೋದು. ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಅವ್ರ ಮನೆಗೆ ರೀಚ್ ಆದೆ. ಅವಳು ಕೂಡ ಎಲ್ಲನೂ ತೆಗ್ದು ಇಡ್ತಾಯಿದ್ಲು. ಆಮೇಲೆ ನಾನು ಸೀರೆ ತಂದಿದ್ನಲ್ಲ, ಯಾವ ಸೀರೆ ಸೆಲೆಕ್ಟ್ ಮಾಡ್ತೀಯ ಅಂತೆಲ್ಲ ಕೇಳಿ ಬಳೆನೆಲ್ಲ ಸೆಲೆಕ್ಟ್ ಮಾಡಿ ಸರನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಇಟ್ಕೊಂಡ್ವಿ. ಮೇಘ ಹಾಯ್. ನಮ್ಮಲ್ಲಿ ಹೆಂಗಿಗೂ ಕಾಣಿಸ್ತು.
ಮೇಕಪ್ ಆಯಿತು, ಹೇಗೆ ಕಾಣ್ತಾ ಇದೆ ನೀವೇ ಕಮೆಂಟ್ ಮಾಡಿ. ಆಮೇಲೆ ಸೀರೆಲ್ಲ ಉಡಿಸಿ ಹೇರ್ ಸ್ಟೈಲೆಲ್ಲ ಆಯಿತು. ಆಮೇಲೆ ಶೂಟ್ಗೆ ಫೋಟೋ ಎಲ್ಲ ತೆಗಿಯೋಕ್ಕೆ ಅಂತೇಳಿ ರೆಡಿ ಮಾಡ್ಕೊತಾ ಇದ್ವಿ. ಹವಿ ಶಿ ಲುಕ್ ಗುಡ್ ಅಂತ ನಾನು ತುಂಬ ದಿವಸ ಅಂದ್ಕೊಂಡಿದ್ದೆ, ಈ ಥರ ಲುಕ್ ಕ್ರಿಯೇಟ್ ಮಾಡಬೇಕು ಆ್ಯಂಡ್ ಈ ಥರ ಐ ಮೇಕಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಐ ಟ್ರೈ ಮೈ ಬೆಸ್ಟ್. ಸೊ ನೀವೇ ನೋಡಿ, ನೀವೇ ಹೇಳಬೇಕು ಹೆಂಗೆ ಕಾಣಿಸ್ತಾ ಇದ್ದಾರೆ ಅಂತ. ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಐ ಮೇಕಪ್ ಡನ್ ಆಗಿದೆ. ಹೆಂಗೆ ಬಂದಿದೆ ನೀವೇ ಕಮೆಂಟ್ ಮಾಡಬೇಕು. ಹಾಂ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ನೋಡಿ. ಆ್ಯಂಡ್ ಈ ಥರ ಲುಕ್ ಕ್ರಿಯೇಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ನಾನು ಯಾವ ಥರ ಮಾಡಬೇಕು ಆ್ಯಂಡ್ ಯಾರಿಗೆ ಮಾಡಬೇಕು, ಯಾರಿಗೆ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಟ್ರೈ ಮಾಡಿ ಲಾಸ್ಟಿಗೆ ಓಕೆ ಇವ್ರಿಗೆ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ಸೊ ಹೆಂಗೆ ಕಾಣಿಸ್ತಾ ಇದೆ ನೋಡಿ, ಒಂಚೂರು ರೇಟಿಂಗ್ ನಿಂತ್ಕೊತೀನಿ, ಆಗೋಚ್ಚು ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನೋಡಿ, ನೀವೇ ನೋಡಿಬಿಟ್ಟು ನೀವೇ ಕಮೆಂಟ್ ಹಾಕಿ ಹೆಂಗೆ ಕಾಣಿಸ್ತಾ ಇದ್ದಾರೆ ಅಂತ. ಆ್ಯಂಡ್ ಐ ಮೇಕಪ್ಪು ಇದೇ ಥರನೇ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಕ್ರಿಯೇಟ್ ಮಾಡಿ ನೋಡಿ ಟ್ರೈ ಮಾಡಿ ಇವರಿಗೆ ಮಾಡಿರೋದು. ಸೊ ಆ್ಯಂಡ್ ಇವ್ರ ಲುಕ್ ಹೆಂಗಿದೆ. ಆ್ಯಂಡ್ ನಾವು 12 o'clock ಸ್ಟಾರ್ಟ್ ಮಾಡಿದ್ದು, ಇವಾಗ ಆಲ್ಮೋಸ್ಟ್ 4:30 ಆಗಿದೆ. ಆದರೂ ಇವ್ರ ಮೇಕಪ್ ಎಷ್ಟು ಸೆಟಲಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಹಂಗೆ. ಓಕೆ, ಟು subscribe her channel also. Okay, thank you and support me. Okay, and ನಂದು ಇನ್ಸ್ಟಾ ಅಕೌಂಟ್ ಆಲ್ಸೋ ಇದೆ, ಇವ್ರ ಬಯೋದಲ್ಲಿ ಹಾಕಿರ್ತಾರೆ. ಸೊ ಪ್ಲೀಸ್ ಟು ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು. ಹೈಫೈ ಮಾಡಿ ಮಾಡಲ್ವ ಅಂತ ಈಗ ಬರೀ ತಿನ್ನೋದ್ರಲ್ಲಿ ಬಿಸಿ ಇದ್ದಾರೆ. ಶಿನಾ ಮಂಗರಿ, ನನ್ನ ವಿಡಿಯೋ ಹೇಗಿತ್ತು, ನನ್ನ ಫೋಟೋ ಹೇಗಿತ್ತು, ಮೇಕಪ್ ಫೋಟೋಸ್ ಎಲ್ಲ ಚೆನ್ನಾಗಿತ್ತು, ನೋಡೋದು ಖುಷಿ ಆಯಿತು. ಮನೆಗೆ ಬಂದೆ, ಫುಲ್ ಟಯರ್ಡ್ ಆಗಿದೆ. ಫೇಸ್ ವಾಶ್ ಕೂಡ ಮಾಡಿಲ್ಲ. ಬಂಗಾರಿ ಏನೋ ತರಿಸಿದ್ದಾರೆ, ಅದನ್ನು ತಿಂದ್ಬಿಟ್ಟು ಫೇಸ್ ವಾಶ್ ಮಾಡೋಕ್ಕೆ ಹೋಗ್ತೀನಿ. ಓಕೆ, ಗೋಬಿ ಮಂಚೂರಿ ತರಿಸಿದ್ದಾರೆ, ಎಲ್ಲ ಗೋಬಿ ಮಂಚೂರಿ ತಿಂದಾಯಿತು. ಶೈನುಗೆ ದಾಳಿಂಬೆ ಹಣ್ಣು ಬಿಡಿಸ್ಕೊಟ್ಟು, ಪಾಪ ಅವಳು ಊಟ ಮಾಡಿರ್ನಿಲ್ವಂತೆ, ಹಂಗೇ ಪಾಪ ಅಳ್ಕೊಂಡು ಮಲ್ಕೊಂಡಿದ್ದಾರೆ ಜೋಲಿಲಿ. ಹಾಗಾಗಿ ದಾಳಿಂಬೆ ಹಣ್ಣು ಬಿಡಿಸ್ಕೊಟ್ಟೆ. ಈಗ ಡ್ರೆಸ್ ಚೇಂಜ್ ಮಾಡಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಫೇಸ್ ವಾಶ್ ಮಾಡೋಕ್ಕಿಂತ ಮುಂಚೆ ಕೂದಲನ್ನ ಸ್ವಲ್ಪ ಬಾಚ್ಕೊಂಡ್ಬಿಡ್ತೀನಿ. ಏನು ಮಗಳು? ಹಾಂ, ಮನೆ ಅಂತೂ ಎಷ್ಟು ಮೆಸ್ಸಿ ಆಗಿದೆ ಅಂದರೆ ಈಗ ಅವನ್ನೆಲ್ಲ ಕ್ಲೀನ್ ಮಾಡಬೇಕು. ನಾನು ಹೇರಿಗೆ ಟ್ರೀಟ್ಮೆಂಟ್ ತೊಗೊತಿದ್ದೀನಿ ಅಂತ ಪಾಪ ಕ್ರಿಂಪ್ ಮಾಡೋಕ್ಕೂ ನನ್ನ ಕೇಳಿಬಿಟ್ಟೆ ಕ್ರಿಂಪ್ ಮಾಡಿ, ಸ್ಪ್ರೇ ಹೊಡಿಯೋಕ್ಕೂ ನನ್ನ ಕೇಳಿಬಿಟ್ಟೆ ಸ್ಪ್ರೇ ಮಾಡಿದ್ಲು. ಕ್ರಿಂಪು ಜಾಸ್ತಿ ಮಾಡಲಿಲ್ಲ, ತುಂಬ ಚೆನ್ನಾಗಿ ಮಾಡಿಕೊಟ್ಲು, ನನಗೆ ತುಂಬ ಇಷ್ಟ ಆಯಿತು. ಫೇಸ್ ವಾಶ್ ಮಾಡೋಕ್ಕಿಂತ ಮುಂಚೆ ನಾನು ಕೆನೆ ಬರುತ್ತಲ್ಲ, ಹಾಲಿನ ಕೆನೆ, ಅದರಲ್ಲಿ ನಾನು ಸ್ವಲ್ಪ ಮಸಾಜ್ ಮಾಡ್ತೀನಿ. ಕೆನೆ ತೊಗೊಂಡು ಬಂದಿದ್ದೀನಿ ಸ್ವಲ್ಪ, ಅದನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋಣ. ಶೈನು, ಯಾಕೆ ಊಟ ಮಾಡಿಲ್ಲ ನೀನು? ಹಾಂ ಶೈನು, ಶೇನು, ನೀನು ಫೇಸ್ ವಾಶ್ ಮಾಡ್ತಿದ್ಯಾ? ಹಾಂ, ಸಾಕು. ಶಿಶಿ ಗಬ್ಬು. ಸಾಕು ಅಲ್ಲಿ ಫೇಸ್ ವಾಶ್ ಮಾಡ್ಬೇಕು ನಾನು, ಸಾಕು. ಬೇಡ ಬೇರೆದು ಕೊಡ್ತೀನಿ ಆಯಿತಾ? ಓಕೆ, ಈಗ ಫೇಸ್ ವಾಶ್ ಮಾಡಿಕೊಂಡು ಬರೋಣ. ನನ್ನ ರಾಣಿ ನೀನು. ಫೇಸ್ ವಾಶ್ ಆಯಿತು. ನಾನು ನಿನ್ನೆ ಹೋಮ್ ರೆಮಿಡಿ ಮಾಡಿದ್ನಲ್ಲ, ಹೋಮ್ ರೆಮಿಡಿ ಮಾಡಿರೋದಕ್ಕೆ ಎಷ್ಟು ಮೇಕಪ್ಪು ಸೆಟಲಾಗಿ ಕೂರ್ತು ಅಂದರೆ, ನಾನದು ವಿಡಿಯೋ ಹಾಕ್ತೀನಿ ಲಾಸ್ಟಿಗೆ.
ಮೇಕಪ್ ಹೇಗೆ ಬಂತು ಏನು ಅಂತೆಲ್ಲ. ಅದು ತುಂಬ ಚೆನ್ನಾಗಿ ಬಂತು. ಹಂಗೆ ಪೇಷನ್ಸಿಂದ ಚೆನ್ನಾಗಿ ಮಾಡಿದ್ಲು. ನಂಗೆ ತುಂಬ ಖುಷಿ ಆಯಿತು. ಫೇಸ್ ವಾಶ್ ಆಯಿತು, ಮಾಯ್ಶ್ಚರೈಸರ್ ಹಚ್ಚೋಣ. ಏನು ಯೂಟ್ಯೂಬ್ ಚಾನೆಲ್, ಹರಿಜಾನ್ ಯೂಟ್ಯೂಬ್ ಚಾನೆಲ್ ಹೆಂಗಂತೀನಮ್ಮ ಮಗಳು? ಏನು ಹಚ್ಕೊತೀಯ? ನೀವು ಹಚ್ಕೊಂಡಾಯ್ತಲ್ಲ, ಸಾಕು. ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ. ಓಕೆ, ನೋಡಿ ಫೇಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅದಕ್ಕೆ ಮೇಕಪ್ ಮಾಡಿಸ್ಕೊಳ್ಳೋಕ್ಕಿಂತ ಮುಂಚೆ ಓಮ್ ರೆಮಿಡಿ ಇಲ್ಲಾಂದರೆ ಫೇಶಿಯಲ್ ಏನಾದ್ರೂ ಮಾಡಿಕೊಂಡ್ರೆ ಮನೆಯಲ್ಲೇ ನಾವು ಮೇಕಪ್ ಸೆಟಲಾಗಿ ಕೂರುತ್ತೆ, ಇನ್ನೂ ಚೆನ್ನಾಗಿ ಕಾಣುತ್ತೆ. ಓಕೆ, ಐ ಹೋಪ್ ನಿಮಗೆ ಈ ನನ್ನ ಮೇಕಪ್ ಬ್ಲಾಗ್, ಮೇಕಪ್ಪಿಂದು ಎಲ್ಲ ಎಷ್ಟಾಯ್ತು ಅಂತ ಭಾವಿಸ್ತೀನಿ. ಹಾಗೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಇದು ಬ್ಲಾಗ್ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಹರಿಜಾನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು, ಲವ್ ಯು ಆಲ್. ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ಥ್ಯಾಂಕ್ ಯು. ಈ ಗ್ಲೋಬಲಿ ಎಂದು ನಿನಗಿಂತ ಚಂದನ ಹುಡುಗೀರು ಸುದ್ದಿ. ಇಂಗ್ಲಿಷ್ ಹುಡುಗೀರ್ಗೆ ನೀನೇನು ಕಮ್ಮಿನ ಹೇಳಪ್ಪಿ ಅರುಬಿ.